ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಮಾತಾಡ್ಕೊ ನೀವೇ ಕುಡ್ದ್ರಲ್ಲ ಮಾವ ಜ್ಯೂಸು ಕುಡ್ದಿರ್ಬೇಕೇನೋ. ಏನ್ ಮಾಡ್ತಾ ಇದೀರಿ ನೀವು? ನಾನು ಎಲ್ಲೇ ಇದ್ದೀನಲ್ವಾ? ಇನ್ನು ಹೋಗಿಲ್ವ ಮಾವ ನೀವು? ಮಗಳೇ ಅದೇನ್ ಮುಗಿಸ್ಕೊಂಡು ಒಳಗಡೆ ಬೇಕಪ್ಪ. ಸರಿ ಅಪ್ಪಯ್ಯ. ಕುಟ್ಲಾಚಾರಿ, ಈ ಕೈಯಲ್ಲಿ ವಿಗ್ರಹ ಕೆತ್ತಿದ್ಯಲ್ಲ, ಎಷ್ಟು ಕಷ್ಟಪಟ್ಟಿದ್ಯೋ ಏನೋ, ಇದಕ್ಕೊಂದು ಮುತ್ತು ಕೊಡ್ಲೇಬೇಕು. ಅಯ್ಯೋ, ನೀವೇ ಮುತ್ತು ಕೊಟ್ಬಿಟ್ರ? ಕೊಟ್ಟೆ ಅದಿರ್ಲಿ ಬಿಡು ಕಣಕ್ಕ. ನೋಡು, ಈ ಜಗತ್ತು ಕತ್ಲಾದಾಗ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ ನಾನ್ ತೋರಿಸ್ತೀನಿ. ಕಣ್ಮುಚ್ಕೋ. ಕುಟ್ಲು ಕಣ್ಬಿಡ್ಲಾ? ಕಣ್ಬಿಡು. ಕುಟ್ಲಾಚಾರಿ, ನೀನನ್ನ ಮದ್ವೆ ಆದ್ಮೇಲೆ ಕೈ ಬಿಡಲ್ಲ ತಾನೇ? ಪ್ರಾಮಿಸ್, ಕೈ ಬಿಡಲ್ಲ. ಏನೋ ಸೌಂಡ್ ಬಂತು. ನಾನ್ ಪ್ರಾಮಿಸ್ ಮಾಡ್ಬೇಕಾರೆ ಸೌಂಡ್ ಮಾಡೇ ಪ್ರಾಮಿಸ್ ಮಾಡೋದು. ಹಂಗ ಮದ್ವೆಗ್ ಬೇಗ ರೆಡಿ ಮಾಡ್ಕೊಳ್ಳಿ. ಐ ಲವ್ ಯು. ಐ ಲವ್ ಯು ಟು. ಚೆನ್ನಾಗಿ ಹೇಳ್ತೀರಾ? ಅಯ್ಯೋ, ಇವಳು ನಗು ನೋಡೆ ನಂಗೆ ತಲೆ ಕೆಡ್ತಾ ಇದೆ ಗುರು. ಗುರು, ತಲೆ ಕೆಟ್ಟಿರೋದು ನಿಂಗಲ್ಲ, ನಂಗಿಲ್ಲಿ ಕೆಡ್ತಾ ಇದೆ. ಯಾಕೋ, ಏನಾಯ್ತಾ? ಟೈಮ್ ಎಷ್ಟಾಯ್ತು? 8 ಗಂಟೆ. ಕ್ವಾರ್ಟರ್ ಎಲ್ಲೋ ಮಚ್ಚ, ನೀನ್ ಹಿಂಗೆ ಹೇಳ್ತಿ ಅಂತ ಗೊತ್ತು ಮಚ್ಚ, ಅದಕ್ಕೆ ತಂದಿದ್ದೀನಿ. ಚಿಕನ್ ತಂದೀನಿ. ಸೂಪರ್. ಲೇ ಮಚ್ಚ, ಏನೋ ರಾಣಿ ಎತ್ತುತ್ತಿದೆಯಲ್ಲೋ? ಯಾವನವನು ನನಗೆ ಅಲ್ಲಿ ಕಚ್ಚೆ ಹೊಡ್ಸಿಲಿ ನಿಲ್ಸಿದವನು? ಯಾವಲ್ಲ ಅವಳು? ನನ್ ಕಣ್ಗುಡ್ಡೆ ಕಿತ್ತಾಕ್ತೀನಿ ಅಂತ ಅವಳು. ಬಾಮ್ಮ ಹೊರಗೆ. ಕ್ಲೀನಾಗಿ ಕುತ್ಕೊಳ್ಳೋ. ಆಗಲ್ಲ ಗುರು. ಲೇ, ಮರ್ಯಾದಿಂದ ಕುತ್ಕೊಳ್ಳೋ. ಲೇ, ವಿಗ್ರಹಕ್ಕೆ ಅಂತದ ಮಾನ ಮರ್ಯಾದೆ. ಲೆಗ್ ಪೀಸ್ ಚೆನ್ನಾಗಿಲ್ಲ, ಹೋಗ ಇನ್ನೊಂದು ಲೆಗ್ ಪೀಸ್ ತಗೊಂಡ್ ಬಾ. ಅದೆಲ್ಲ ಆಗಲ್ಲ ಗುರು, ನನ್ ಕೈಲೂ ಆಗಲ್ಲ. ಮಚ್ಚ ತಂದ್ಕೊಡ್ತೀನಿ ಬಾರೋ. ಗುಡ್ ಬಾಯ್. ಮಚ್ಚ, ಆ ಸೈಕಲ್ ಇದೆ, ಸೈಕಲ್ ಅಲ್ಲೇ ಹೋಗು. ಮಚ್ಚ. ಮೈಯೆಲ್ಲ ಕಡಿತಾ ಇದ್ದೆ, ಇನ್ 3 ದಿನ ಬೇರೆ ಇಲ್ಲೇ ಇರ್ಬೇಕಂತೆ. ಮಜಾವಾಣಿಗೆ ಸ್ವಾಗತ. ಇದು ಶುಭ ವಾರ್ತೆ, ಶುಭಂದೇ ವಾರ್ತೆ. ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ಸೊಳ್ಳೆಯಿಂದ ಕಚ್ಚಿಸಿಕೊಂಡು ನಮ್ಮ ಕುಟ್ಲಾಚಾರಿಯವರು ಮೃತಪಟ್ಟಿದ್ದಾರೆ. ವಂದನೆಗಳು. ಅಪ್ಪಯ್ಯ, ಕುಟ್ಲಾಚಾರ್ಯ ಹೋಗ್ಬಿಟ್ರ ಅಪ್ಪಯ್ಯ. ಹೋಗ್ಬಿಟ್ನಾ? ಅಯ್ಯಯ್ಯೋ, ನನ್ ಪೇಮೆಂಟು ಕೊಡ್ಲಿಲ್ಲ, ಲೆಗ್ ಪೀಸು ತಂದಿಲ್ಲ, ಹೋಗ್ಬಿಟ್ನಾ? ನಿಂಗೆ ಪೇಮೆಂಟ್ ಲೆಗ್ ಪೀಸು, ನಂಗೆ ತಾಳಿನೇ ಕಡ್ದೆ ಹೋಗ್ಬಿಟ್ನಲ್ಲ. ನಾನಿದ್ದೀನಲ್ಲ, ಕಟ್ತೀನಿ ಬಿಡು. ಭ್ರಮೆ. ಅಪ್ಪಯ್ಯ. ಏನಾಯ್ತು ಕನಕ? ಏನಾಯ್ತಮ್ಮ? ಏನಾಯ್ತು? ಕುಟ್ಲಾಚಾರಿ ಹೋಗ್ಬಿಟ್ಟ ಅಪ್ಪಯ್ಯ. ಅವ್ರು ಮಾಡಿರೋ ವಿಗ್ರಹ ಇಲ್ಲೇ ಬಿಟ್ಟು ಹೋಗಿದ್ದಾರೆ ನೋಡಿ ಅಪ್ಪಯ್ಯ. ಎಲ್ಲ ನಾ ವಿಗ್ರಹನೇ ಕಾಣಿಸ್ತಾ ಇಲ್ಲ. ನೀನೇ ಬೇಜಾರಲ್ಲಿ ಎಲ್ಲ ಇಟ್ಟಿರ್ಬೇಕು ನಾಳೆ ಅಪ್ಪಯ್ಯ. ಇಲ್ಲ ವಿಗ್ರಹ ನೀನೇ ಇಟ್ಟಿರ್ಬೇಕು ಅಪ್ಪಯ್ಯ. ನಾನು ಏನೆಲ್ಲ ಕನಸು ಕಟ್ಕೊಟ್ಟಿದ್ದಲ್ಲ ಅಪ್ಪಯ್ಯ. ಹೋಗ್ಲಿ ಬಿಡಮ್ಮ, ಏನೋ ಕೆಟ್ಟಗಳಿಗೆ ನಡೆದೋಯ್ತು ಅಪ್ಪಯ್ಯ. ಈ ವಿಗ್ರಹನ ಇಲ್ಲಿ ಕೆತ್ತದ ಮೇಲೆನೆ ಹಿಂಗಾಗಿರೋದು. ಈ ವಿಗ್ರಹನ ತಗೊಂಡೋಗಿ ರೋಡಲ್ಲಿ ಮಲಗಿಸ್ಬಿಟ್ಟು ಲಾರಿ ಹತ್ತಿಸ್ಬಿಡ್ತೀನಪ್ಪಯ್ಯ. ಲೇ ರಾಕ್ಷಸಿ, ಸತ್ತೋಗ್ತೀನಿ ಕಡೆ. ಅಪ್ಪಯ್ಯ ನೋಡ್ದ, ಕುಟ್ಲಾಚಾರಿ ಆತ್ಮ ಇದ್ರೊಳಗ್ ಬಂದ್ಬಿಟ್ಟಿದೆ ಅಪ್ಪಯ್ಯ. ಅವ್ರ ನೆನಪಿಗೆ ಅಂತ ಇದನ್ನ ನನ್ನ ಬೆಡ್ರೂಮ್ ನಲ್ಲಿ ಇಟ್ಕೊಂತೀನಿ ಅಪ್ಪಯ್ಯ. ಥ್ಯಾಂಕ್ ಯು ವೆರಿ ಮಚ್. ಬೇಡಮ್ಮ, ಇದ್ರ ಕೈ ಕತ್ತರಿಸಿ ಬೀದಿಗೆ ಬಿಸಾಕಣ, ತಲೆ ಕತ್ತರಿಸಿ ಇತ್ಲಿಗೆ ಬಿಸಾಕಣ, ದೇಹ ಕತ್ತರಿಸಿ ನಡ್ಮನೆಗೆ ಬಿಸಾಕಣ. ಅವಾಗ ಇದ್ರೊಳಗಡೆ ಸೇರ್ಕೊಂಡಿರೋ ದೆವ್ವ ಹೋಗ್ಬಿಡುತ್ತೆ. ಬೇಡ ಅಪ್ಪಯ್ಯ, ಈ ವಿಗ್ರಹ ತಗೊಂಡೋಗಿ ಭೂಮಿಲಿ ಹೂತಾಕ್ಬಿಡೋಣ. 2 ದಿನ ಆದ್ಮೇಲೆ ಕುಟ್ಲಾಚಾರಿ ವಿಗ್ರಹ ಉದ್ಭವ ಆಗ್ಬಿಟ್ಟಿದೆ ಅಂತ ಊರಿಗೆ ಹೇಳಿ ದುಡ್ಡು ಮಾಡ್ಬಿಡೋಣ ಅಪ್ಪಯ್ಯ. ಕರೆಕ್ಟ್, ಒಳ್ಳೆ ದುಡ್ಡು ಮಾಡ್ಬೋದು. ಅಯ್ಯ ಪಾಪಿ ನನ್ ಮಕ್ಳ, ನೀವೇನ್ ಮನುಷ್ಯರ ಇಲ್ಲ? ಎಲ್ಲಾದ್ರೂ ಬಟನ್ ಶಾಪ್ ಅಂಗಡಿಲಿದ್ರಾ? ಇವನೇ ಅವನ ಕೈ ಕಾಲ್ ಕತ್ತರಿಸಿ ಹಿತ್ತಲ್ ಹಾಕ್ತಾರಂತೆ, ಅವಳ ಮಣ್ಣಾಡಿಲಿ ಊತಾಕ್ತಾರಂತೆ. ಆಗಲ್ಲಪ್ಪ. ಯಾರೋ ನೀನು? ನಿಮ್ಗೆ ನಾನು ಯಾರಂತ ಗೊತ್ತಿಲ್ವಾ? ನನ್ ವಿಗ್ರಹನೂ ಅಲ್ಲ, ನನ್ ಮಗ ಕುಟ್ಲಾಚಾರಿನೂ ಅಲ್ಲ. ನಿನ್ನನ್ ಪಟಾಯಿಸಕ್ಕೋಸ್ಕರ ನನ್ನ ವಿಗ್ರಹ ಮಾಡಿ ನಿಲ್ಲಿಸ್ಬಿಟ್ಟ.
ನಾನ್ ಮಜಾ ಬರುತ್ತೆ ಆರ್ಟಿಸ್ಟ್ ಶಿವು ಅಲ್ವಾ? ಏ ಕಾಮಿಡಿಯನ್ ಮಜಾ ಬಾ ಮಜಾ ಭಾರತ ಕಾಮಿಡಿಯನ್ ನಿಂತ್ಕೊಳ. ಅಯ್ಯೋ ಕಾಮಿಡಿಯನ್ ಬೇರೆ ಹೋಗ್ಬಿಟ್ಟ, ಸ್ಕಿಟ್ ಬೇರೆ ಬಿದ್ದೋಗ್ತಾ ಇದೆ. ಇವಾಗ ಕಾಮಿಡಿ ಮಾಡಿ ಸ್ಕಿಟ್ ನ ಮೇಲೆತ್ತಕ್ಕೆ ಯಾರು ಬರ್ತಾರಪ್ಪ? ಜಗ್ಗು ಕಮಿಂಗ್ 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 ಟೈಗರ್ ರೋರಿಂಗ್ ರೋರಿಂಗ್ ರೋರಿಂಗ್. ಎಂತ ಬಿಲ್ಡಪ್ ಸಾಂಗ್ ಹಾಕ ಬಂದ್ರು ಹೊಡಿತಾಳಲ್ಲ. ಐ ಥಿಂಕ್ ಮ್ಯಾಟ್ರ್ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಏನು ಅಂತ ತಿಳ್ಕೊಂಬೇಡ. ಮ್ಯಾಟ್ರ್ ಗೊತ್ತಾಯ್ತಾ? ಕುಟ್ಲಾಚಾರಿ ಹೋಗ್ಬಿಟ್ಟ, ನಿಮ್ ಹುಡ್ಗ ಓಡೋದ. ಮಜಾ ಬರತ್ತ ಗೊತ್ತಾಯ್ತಾ? ನನಗೆ 2000 ಗೌರವಧನವನ್ನಾಗಿ ನೀಡಿದಂತಹ ಬಸಪ್ಪ ಕುಳ್ಮಿಂಟಿ ಅವರಿಗೆ ಆ ದೇವರ ಸುಖ ಶಾಂತಿ ನಿಮ್ಮದೇ ಆಯುಷ್ ಆರೋಗ್ಯವನ್ನು ಕೊಟ್ಟು ಸುಖವಾಗಿ ಇಲ್ಲಿ ಅಂತ ನಮ ವೆಂಕಟೇಶ. ಇನ್ನ ಅರ್ಧ ಗಂಟೆಲಿ ಹೋಗ್ಬೇಕು, ರೆಡಿ ಆಗ್ಬೇಕು. ಅರ್ಧ ಗಂಟೆನಾ? ರಾಘವೇಂದ್ರ ಪರಮಾತ್ಮ ತಂದೆ ಏನ್ ಮಾಡ್ತಾ ಇದೀಯ? ಏನಪ್ಪ ಇವಳು ಇಸ್ಪಿಟ್ ಆಡ್ತಿಲ್ಲ? ಇಸ್ಪೆಟ್ ಅಲ್ಲಿದೆಯಲ್ಲಪ್ಪ, ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ ಮೇಕಪ್ ಮಾಡ್ಕೊಂತಾಳೆ. ಲೇ ಸೀನ್ ಕ್ರಿಯೇಟ್ ಮಾಡ್ಬೇಡ, ಎದ್ದು ಬಾರಿ. ನೆಕ್ಸ್ಟ್ ಸೀನ್ ಬಂದ್ಬಿಡ್ತಾ? ಪಾಂಡುರಂಗ ವಿಠಲನೆ ಏಕಿದ್ದು ಕಾಡುತ್ತಿರುವೆ ತಂದೆ. ಹಾ, ನನಗೆ ಸಿಟ್ಟು ಬರ್ಸ್ಬೇಡ. ನೀನು ನನ್ನ ಹೆಂಡತಿ ನಾಟಕದೊಳಲ್ಲ ಕಡೆ ಒಳಗಡೆ ಹೋಗಿ ಟೀ ಮಾಡ್ಕೊಂಡ್ ಹೋಗು. ನೋಡಿ ನಂಗೆ ಟೀ ಎಲ್ಲ ಮಾಡಕ್ ಕೇಳಿಲ್ಲ, ಅದಕ್ಕೆ ಮತ್ತೆ 200 ರೂಪಾಯಿ ಆಗುತ್ತೆ. ತಗೊಂಡ್ ಸಾಯಿ ಹೋಗಿ ಟೀ ಮಾಡ್ಕೊಂಡ್ ಹೋಗು. ಟೀಯನ್ನು ಮಾಡ್ಕೊಂಬರುವೆ ಮಾವ. ಈ ಸೊಸೆನ ಯಾಕೆ ಟೀನ ಅಷ್ಟು ಒತ್ತೆಗಿ ಟೀ ಅಂತಾಳೆ? ಅವಳಿಗೆ ಅಂದ್ರೆ ಬಹಳ ಇಷ್ಟ, ಅದಕ್ಕೆ ಟೀ ಅಂದ್ಲು. ಒಳಗೆ ಹೋಗೋಣಕ್ಕೆ. ಅಲ್ಲ ಕಣ, ಹೋಗ ನಿನ್ ಮಕ್ಕ ಕಟ್ಬೇಕು. ಅಲ್ಲ ನಮ್ಮ ಊರಲ್ಲಿ ಬರೀ ಸುಂಟ್ರಗಾಳಿ ಬರ್ತಿದಾವ ಕಣ. ಸುಂಟ್ರಗಾಳಿ ಯಾಕಪ್ಪ? ನನಗೆ ಹುಡುಗಿ ಸಿಗ್ಲಿಲ್ಲ ಅಂತ. ಲೇ ನಿನ್ನ ಪಾಪನ ಲೇ ಎಷ್ಟೊತ್ತು ಕ್ಷೀರಕ್ಕೆ ಸಕ್ಕರೆ ಬೆರೆಸಿ ಏಲಕ್ಕಿ ಜಜ್ಜಿ ಹಾಕಿ ಅಮೇಜಿಂಗ್. ಅದಕ್ಕೆ ಟೀ ಪುಡಿ ಹಾಕಿ ಟೀಯ ತಂದೆ ನೀ ಮಾವ, ಟೀಯ ತಂದೆ ನೀ ಮಾವ. ಈ ಟೀನಲ್ಲಿ ಸಕ್ಕರೆ ಕಮ್ಮಿ ಆಗಿದ್ಯಾ? ಈ ಟೀನಲ್ಲಿ ಹಾಲು ಕಮ್ಮಿ ಆಗಿದ್ಯಾ? ಈ ಟೀನಲ್ಲಿ ಟೀ ಪುಡಿ ಕಮ್ಮಿ ಆಗಿದ್ಯಾ? ಸ್ಟ್ರಾಂಗ್ ಕಮ್ಮಿ ಇದೆ. 500 ರೂಪಾಯಿ ಆಗುತ್ತೆ. ಬೇಡ ಬಿಡು. ಸೊಸೆ ನಿನಗೆ ಮಾವನವರೇ, ನೀವೇನು ಮಾತನಾಡಬೇಡಿ, ನಾನು ನಿಮಗೆ ಹೇಳುವನು ಕೂತ್ಕೊಳ್ಳಿ. ಅಯ್ಯೋ ಮಾವನವರೇ, ನಿಮ್ಮ ಸುಪುತ್ರನನ್ನು ಮದುವೆಯಾಗಿ 1.5 ವರ್ಷ ಆಯ್ತು. ಕೈಗೆ ಕೈಬಳೆ, ತೋಳಿಗೆ ತೋಳ್ಬಂದಿ, ಸೊಂಟಕ್ಕೆ ಡಾಬು, ಕತ್ತಿಗೆ ಸರ ಏನು ಕೊಡಿಸ್ಲಿಲ್ಲ ಮಾವ, ಏನು ಕೊಡಿಸ್ಲಿಲ್ಲ ಮಾವ. ನಿನ್ನ ಯಾಕಮ್ಮ ಕಣ್ಣು ಹಂಗ ಊದ್ಕೊಂಡಿದ್ದಾವೆ? ಮಾವನೇ, ಹತ್ತು ಕಣ್ಣಲ್ಲಿ ಕಣ್ಣೀರೇ ಬರದಂತಾಗಿದೆ ಮಾವ. ನೀರ್ ಯಾಕೋ ಬಿಟ್ಟಿಲ್ಲ? ಹೋಗಿ ಮೋಟ್ರ್ ನನಗೆ ಹೇಳ್ತೀರ? ನೋಡಮ್ಮ ಸೊಸೆ, ನೀ ಅವನ ಜೊತೆ ಸೇರ್ಕೊಂಡ್ರೆ ನಿನ್ ಲೈಫ್ ಪೂರ ಬೋಳಾಗಿ ಬೋಳ್ ಮರ್ತಾರನೇ ಇರ್ಬೇಕಾಗುತ್ತೆ. ಅದಕ್ಕೆ ನಿನ್ ಸಲುವಾಗಿ ನಿನ್ ಮತ್ತೆ ಒಡವೆ ನಿನಗೆ ಸೂಟ್ ಆಗುತ್ತೆ. ಇಟ್ಕೋ. ಒಡವಿ ಇವತ್ತು ಯಾವ ವಾರ ಮಾವ? ಇವತ್ತು ಶುಕ್ರವಾರ. ಆಹಾ, ಲಕ್ಷ್ಮೀ ಪೂಜೆಗೆ ಹೊತ್ತಾಯ್ತು. ಬಂಗಾರ ಸಿಕ್ತತ್ತೆ ತಗೊಂಡು ಕೇಳ್ಕೊಂಡು ಹೋಗ್ಬೇಕಂತ ಮಾಡಿದ್ಯಾ? ಲೇ ಇದು ಒರಿಜಿನಲ್, ನೀನು ಡೂಪ್ಲಿಕೇಟ್. ಏನು ಇಲ್ಲಪ್ಪ, ನಾ ತಪ್ಪಿಸ್ಬಿಡಪ್ಪ. ಅದು ಒರಿಜಿನಲ್ ಒಡ್ಬೇಕಣ. ಅದನ್ನೇ ಹೇಳಿದೆ ಮಾವ, ಅದಕ್ಕಾಗಿ ಲಕ್ಷ್ಮೀ ಪೂಜೆ ಮಾಡಬೇಕು. ನಿಂತ್ಕೊಳ್ಳೆ ಲೇ, ನೀನು ತಗೊಂಡೋಗ್ಬಿಟ್ರಿ ಅವನಾರು ತಲೆ ಮೇಲೆ ಹೊಡೆದ್ಬಿಟ್ರೆ ಕೊಡ್ಕೊಡೋದು ಬೈಲಿ ಎಲ್ಲ ಸೇಫ್ ಆಗಿ ಇಡ್ಬೇಕು. ಒಳಗಡೆ ಬೈಲಿ ಒಳಗಿಟ್ಟಿದ್ದೀನಿ, ಹೋಗಿ ಅಪ್ಪಾಜಿ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹೋಯ್ತು, ನನ್ನ ಮೇಲೆ ಯಾಕೆ ಕೋಪ? ಒಳಗೋಗಿ ಬಿಸಿಲಿಡು. ನಮ್ಮೂರಲ್ಲಿ ತುಂಬಾ ಹೋಗಪ್ಪ ಸ್ನಾನ ಮಾಡ್ಕೊಂಬೋ. ನೀನು ತುಂಬಾ ಬಿಸಿಲು ಕಣ. ಯಾಕಪ್ಪ? ನನಗೆ ಹುಡುಗಿ ಸಿಕ್ಕಿಲ್ಲ ಅಂತ ಸ್ನಾನ ಮಾಡ್ತೀನಿ. ಇವಳೆ ಅವಳು ನನ್ನ ಹೆಂಡತಿ ತರ ಯಾಕೆ ಮಾಡಿದ್ರು, ನಾಟಕ ತರ ಯಾಕೆ ಮಾಡ್ತಾಳೆ? ಇರೋ ಬರೋದ್ನೆಲ್ಲ ದೇಬ್ಕೊಂಡು ಹೋಗ್ಬೇಕಂತಾನೆ ಬಂದವಳು ಇವಳು. ಎಲ್ಲ ನನ್ನ ಕರ್ಮ. ಏನು ಅಂದ್ರೆ ಯಾವಳೆ ಅವಳು?
ಯಾರೋ ಇವಳು ಅಬ್ಬ ಇವಳು ಕೆಲಸದವಳು ಹಾ ಹೌದು ಲೇಟ್ ಆಗಿ ಬಂದಿದ್ದಾಳೆ. ಏ ನಡಿಯ ಒಳಕ್ಕೆ ನಡಿಯ ಒಳಕ್ಕೆ ಒಳಗೆ ನಡಿ ಈಗ ನಾಚಿಕೆ ಮಾನ ಮಾಡಿದಿಲ್ಲ 3 ದಿನ ಕೆಲ್ಸಕ್ಕೆ ಬಂದಿಲ್ಲ ನನಗೆ ಕ್ಷಮಿಸ್ಬಿಡೆ ಒಂದೇ ಒಂದು ತಪ್ಪಾಯ್ತು ನೀನ್ ಮನೆ ಬಿಟ್ಟು ಹೋಗ್ಬಿಟ್ಟ ಸೊಸೆ ನೋಡ್ಬೇಕು ಅಂತ ನಮ್ಮ ಅಪ್ಪ ಬಂದ್ಬಿಟ್ಟ ಅದಕ್ಕೆ ನಾಟಕದೊಳಗೆ ಕರ್ಸಿ ಹೆಂಡತಿ ತರ ಯಾಕೆ ಮಾಡ್ಸಕ್ ಹೇಳ್ತೀನಿ ನೀನ್ ಕೆಲ್ಸಗಾರ ತರ ಯಾಕೆ ಮಾಡ್ಬಿಡೆ ನಾನ್ ಮಾಡಲ್ಲ ರೀ, ನಾನ್ ಯಾಕ್ರಿ ಮಾಡ್ಬೇಕು, ನಾನ್ ಸತ್ಯ ಏನೋ ಮಾಡ್ತಿದೀಯಾ? ರಾಕ್ಷಸಿ ಕೆಲಸ ಮಾಡಿ ಅಲ್ಲ ಕೆಲ್ಸಕ್ಕೆ 3 ದಿನ ರಜಾ ಹಾಕಿ ಏನ್ ಜಿಮ್ಗೆ ಹೋಗಿದ್ಯಾ? ಬರ್ಕತ್ಗ ಕಸ ಗುಡ್ಸು. ಕಸ ಗುಡ್ಸೆ ರಾಕ್ಷಸಿ ಅವಳೆ ರಾಕ್ಷಸಿ ನೀ ಏನೋ ಮಾಡ್ತಿದೀಯಾ? ಬರ ಕೆಲಸ ಮಾಡು ಇದ್ಯಾವ ಕರ್ಮ ನನ್ಗೆ, ನಮ್ಮನೆ ನಾನೇ ಕೆಲಸ ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ ಹುಬ್ಬಳ್ಳಿ ಏನ್ ಕೊಡವ ಕಸ ಮಾಡಿ ಕೊಡು ತಗೊಂಡ್ ಕಸ ಗುಡ್ಸು ಕಸ ಗುಡ್ಸ್ಬೇಕಂದ್ರೆ 200 ರೂಪಾಯಿ ಆಗತ್ತೆ. ಕೊಡ್ತೀನಿ ಮೊದ್ಲು ಕಸ ಗುಡ್ಸು ತಗೋ ಕಸ ಗುಡ್ಸು ಏ ನಡಿ ಒಳಗ್ ನೀನು ಬಾ ಮುದ್ದು ಸೊಸೆ, ನೀ ಯಾಕಮ್ಮ ಕಸ ಗುಡಿಸ್ತಾ ಇದೀಯಾ? ಏಯ್ ಕೆಲಸದೋಳ ಎಲ್ಲ ಹೋಗಿದೀಯಾ? ಅದ್ ಯಾರದ? ಏಯ್ ಕಸ ಗುಡಿಸ್ತಿದ್ದ ಕಣ್ ಕಳ್ಸಲ್ವಾ? ನೀ ಕೆಲ್ಸಕ್ಕಿದ್ಯಾ ತಾನೆ? ಗುಡ್ಸ ಕೊಡಮ್ಮ ಇಲ್ಲಿ ಕಸ ಗುಡ್ಸು. ಆಯ್ತು ಮಾವ. ಯಜಮಾನ್ರೆ ಕೆಲಸದೊಳಗೆ ನನಗೆ ಮಾವ ಕಸ ಗುಡಿಸ್ಬೇಕು. ನೀ ಒಳಗ ನೋಡು. ಏಯ್ ನೀ ಎಲ್ಲ ಇದೀಯಾ? ಅಪ್ಪ ಅವ್ಳಿಗೆ 3 ದಿನದಿಂದ ಗಂಡ ತಿರ್ಕೊಂಡ್ಬಿಡುತ್ತಂತೆ ಸಮಾಧಾನ ಮಾಡ್ತಿದ್ದೆ ಸುಮ್ಮನೆ ನೋಡಮ್ಮ, ಕ್ಲೀನ್ ಆಗಿ ಕಸ ಗುಡಿಸ್ಬೇಕು. ಹೆಂಗೆ ಕಸ ಗುಡಿಸ್ಬೇಕಂದ್ರೆ ಪೊರ್ಕೆಲ್ ಒಂದು ಕಡ್ಡಿನೂ ಇರ್ಬಾರ್ದು, ಹಂಗ್ ಗುಡಿಸು. ಬರ 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 ಹೆವಿ ನಾನ್ ಸಿಕ್ ನನ್ನ ಮಗ ಇವನಮ್ಮನು ಕರ್ಮ ಗುರು, ಇಲ್ಲ ನನ್ ಕರ್ಮ, ನಾನು ಯಾಕೆ ಕಷ್ಟ ಮಾಡ. ಮುದ್ದು ಸೊಸೆ, ಅಯ್ಯೋ ನೀನ್ ಯಾಕಮ್ಮ ಚಿತ್ರಾನ್ನ ತಿಂತಿದೀಯಾ? ಬಿರಿಯಾನಿ ತಿನ್ನು. ಈ ಚಿತ್ರಾನ್ನ ಯಾರಿಗೆ ಕೊಡಲಿ ಮಾವ? ಅಲ್ಲಿ ಜಿಂಬಾಡಿ ಐತಲ್ಲ ಅದು ಕೊಡ್ತೀನಿ. ಚಿತ್ರಾನ್ನ ತಿನ್ನು, ಬೇಗ ತಿನ್ ಖಾಲಿ ಮಾಡು. ಆಯ್ತು. ಇದರಲ್ಲಿ ಸಿಗುವ ಕೋಳಿ ಮೂಳೆ ಆಹಾ ಅಂಗ್ ಓಹೋ ಅಂಗ್ ಸುಮ್ ಕೂತ್ಕಡೆ ಅನ್ಬೇಡ ಏನು ಮಂಚು ನಾನು ನಿನ್ ಚಿತ್ರಾನ್ನ ತಿಂತಿದ್ಯಾ ಕೊಡಿ ಇಲ್ಲಿ ಮಾಡ್ತೀನಿ ನೋಡು ಏಯ್ ಕೊಡೆ ಬಿರಿಯಾನಿನ ಚಿತ್ರಾನ್ನ ತಿನ್ನಿದೀನಿ ಅಂತ ಚಿತ್ರಾನ್ನ ತಿನ್ಬೇಕು ಅಂದ್ರೆ 200 ರೂಪಾಯಿ ಆಗತ್ತೆ. ಲೇ 200 ರೂಪಾಯಿ ಬೇರೆ ಬಿರಿಯಾನಿನೇ ಬರುತ್ತೆ ಕಡೆ ತಗೊಂಡು ಸಾಯಿ ನೀನ್ ಬಿರಿಯಾನಿ ತಿನ್ನಮ್ಮ ನೀನು ತಿನ್ನು ತುಂಬ ತಿನ್ನ ನೀನು ಒಂದು ತುತ್ತಿನ ಆ ಮಾಡು ಈ ಮಗುಗೆ ಚಿತ್ರಾನ್ನ ಕೊಟ್ಟು ನೀನ್ ಬಿರಿಯಾನಿ ತಿಂತೀಯ? ನಾಚಿಕೆ ಆಗಲ್ವಾ? ಬರ ಚಿತ್ರಾನ್ನ ತಿಂದು ಖಾಲಿ ಮಾಡು. ಆಯ್ತು. ಏನಾಯ್ತು ಮಗನೇ ಬಾಯ್ಲಿ? ನನಗೆ ಮಗು ಬೇಕು ಅನಿಸ್ತಿದೆ. ಅಪ್ಪ ನಿನ್ಗೇನಾದ್ರು ನಾಚಿಕೆ ಮಾನ ಮಾಡಿದ್ಯಾ? ಇಷ್ಟ ದಿನ ಹೆಣ್ಣು ನೋಡ್ಬೇಕು ಹೆಣ್ಣು ಬೇಕು ಅಂತಿದ್ದೆ, ಈಗ ನೋಡಿದ್ರೆ ಮಗು ಬೇಕಂತ ನಾಚಿಕೆ ಆಗಲ್ವಾ ನಿನಗೆ? ಹಂಗಲ್ಲ ಕಣ, ನನಗೆ ಎತ್ತಾಡ್ಸಕ್ಕೆ ಒಂದ್ ಮೊಮ್ಮಗು ಬೇಕು ಅಂತ ಹೇಳಿದೆ. ಅದಕ್ಕೆ ನೀನ್ ಎಂತ ಕರ್ಕೊಂಡು ರೂಮ್ಗೆ ಹೋಗು. ಬಾರೆ ಹೋಗೋಣ ಬಾ, ಟೈಮ್ ಆಯ್ತು. ಬನ್ನಿ ಹೊರಗಡೆ, ಬನ್ನಿ ಹೊರಗಡೆ. ಏಯ್ ಅವಳು ಯಾವಳು? ಬಾರೆ ಹೊರಗಡೆ, ಬಾರೆ ಹೊರಗಡೆ. ಏನೇ? ಅಲ್ಲ ಕಣೆ, ನನ್ನ ಗಂಡನ್ಗೇನೋ ಬುದ್ಧಿ ಇಲ್ಲ, ನಿನ್ನ ಬುದ್ಧಿಗೆ ಏನೇ ಆಗಿತ್ತು? ಬಿತ್ರಿ. ನನಗೆ ಹೇಳಕ್ ಬರ್ತೇನೆ ಛತ್ರಿ. ಇವಳ ಯಾರ ಚಟ್ಟದಲ್ಲಿ ಹಾಕಿ ಎತ್ರಿ, ಇವಳನ್ನ ಯಾರಾದ್ರೂ ಚಾಪದಲ್ಲಿ ಹಾಕಿ ಸುತ್ರಿ. ನಿನ್ ನಾಲ್ಗೆಗ್ ಹಾಕ್ತಿನ್ ಕಣೆ ಕತ್ರಿ. ಹೋಗಲೇ ಕಂತ್ರಿ. ನಿನ್ನೆ ನೀವತ್ ಬಿಡಲ್ಲ ಕಣೆ. ಏನ್ ಮಾಡ್ತೀಯಾ? ಏನ್ ಮಾಡುವೆ ಅವಿವೇಕಿ? ಎಲೈ ಅವಿವೇಕಿ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವ ಹಾಗೆ ನಿನ್ನನ್ನು ಕಾಯಳಿಲೆ ಹಾಕಿ ಹೊಸ ಬಿಡುವೆನು. ಕತ್ತೆ, ಹಂದಿ, ಕೋಣ, ನಾಯಿ, ಒಂಟೆ ಅಂತವಳೆ. ಎಷ್ಟು ಧೈರ್ಯ ಇದ್ರೆ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯಾ? ನೀವತ್ತ ಅದೆಷ್ಟು ಧೈರ್ಯ ನಿನಗೆ? ನನ್ನ ಕಣ್ ಮುಂದೆ ನನ್ನ ಸೊಸೆ ಮುದ್ದು ಮೇಲೆ ಕೈ ಮಾಡ್ತೀಯ? ಇದಕ್ಕೆಲ್ಲ ನೀನ್ ಕಾರಣ ಅಲ್ಲ, ಇದಕ್ಕೆಲ್ಲ ಇವಳು ಕಾರಣ. ಏನೇ ಕುತ್ತೆ ಕಣ್ವರ್ ಲಾಲಿ? ಮಾವ, ಅವಳನ್ನು ನಾನು ಹಿಡಿದುಕೊಳ್ತೇನೆ. ಈಗ ಕೈ ಬಿಡಿ. ನಾಯಿ ಅಂತ ಅಪ್ಪ ಮುಂದ್ ಇಲ್ಲಿ. ಇವಳು ನನ್ನ ಹೆಂಡತಿ ಅಲ್ಲ, ನಿಜವಾದ ಹೆಂಡತಿ ಇವಳು. ತಾಳಿ ಕಟ್ಟಿದೀನಿ ನೋಡು, ಇವಳು ನಾಟಕದವಳು. ಹೌದಾ? ಇವಾಗ ಮನೇನ್ ಕ್ಯಾರೆಕ್ಟರ್ ಮಾಡ್ಬೇಕು. ಕೂತ್ಕೊಳ್ಳೆ. ಅಲ್ಲ ಸೋಮೇಶ, ನನಗೆ ಹುಡುಗಿ ಸಿಕ್ಕಿದ್ದಾಳೆ. ಹುಡುಕ್ಬೇಡ, ನನಗೆ ಹುಡುಗಿ ಸಿಕ್ಕಿದ್ದಾಳೆ ಕಳೆ. ಹುಡುಗಿ ಸಿಕ್ಲಾ? ಯಾರಪ್ಪ? ಇವಳೆ. ಅಯ್ಯೋ, ಈ ಮುದುಕನನ್ನು ನಾನು ಮದುವೆ ಆದ್ರೆ ನನ್ನ ಜೀವನ ಮುದುಕನ ಮದುವೆ ಆಗಿಬಿಡುತ್ತದೆ. ತಲಾಂಗತಗಳಿಗೆ ನೋಡ ಹೆಂಗ್ ಓಡಿಸ್ಬಿಟ್ಟೆ. ಈಗ್ಲಾದ್ರೂ ಗೊತ್ತಾಯ್ತು ತಾನೆ? ಇಟ್ಕೊಂಡೋಳು ಇರೋ ತನಕ, ಕಟ್ಕೊಂಡೋಳು ಕೊನೆ ತನಕ. ನಿಜಪ್ಪ, ಗಂಡ ಹೆಂಡತಿ ಜಗಳ
ಉಂಡ್ ಮಲ್ಗೋ ತನಕ ಅಷ್ಟೇ. ನಮ್ಮ ಊರಲ್ಲಿ ವಿಪರೀತ ಚಳಿ ಅಂತ ಕಣ. ಚಳಿಲ? ಯಾಕಪ್ಪ? ನನಗೆ ಹುಡುಗಿ ಸಿಗ್ಲಿಲ್ಲ ಅಂತ.